ವಸತಿ ನಿಲಯ ಅವರಿಗೆ ಮಾತ್ರ 50% ಉನ್ನತ ಶಿಕ್ಷಣದ ಶುಲ್ಕದಲ್ಲಿ ಕಡಿತ. ಅವರಿರುವಂತ ಇನ್ನು ತನಕ ನಾವು ಕಂಡಿಲ್ಲ ಇದು. ಯಾವುದೇ ಮೊಹಲ್ಲದಲ್ಲಿ ಯಾರೇ ವಾಸ ಮಾಡ್ತಾ ಇದ್ರು ಕೂಡ ಎಲ್ಲಾ ಜಾತಿಯ ಜನ ಇರ್ತಾರೆ. ಕೆಲವು ಕಡೆ ಪರಿಷ್ಠ ಜಾತಿಯವರು ಹೆಚ್ಚಿರ್ಬೋದು, ಇನ್ನು ಕೆಲವು ಕಡೆ ಮುಸಲ್ಮಾನರು ಹೆಚ್ಚಿರ್ಬೋದು. ಆದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸಂಖ್ಯೆ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು. ಮೊದಲ ಬಾರಿಗೆ ಅವರು ವಾಸ ಮಾಡುವಂತ ಅವರ ಸಂಖ್ಯೆ ಹೆಚ್ಚಿರುವಂತ ಮೊಹಲ್ಲಗಳಿಗೆ ಸಪರೇಟ್ ಹಣ, ಮೂಲಭೂತ ಸೌಕರ್ಯಕ್ಕೆ. ಈ ರೀತಿ ಹಲವಾರು ಯೋಜನೆಗಳನ್ನ ಕೇವಲ ಒಂದು ವರ್ಗಕ್ಕೆ ಕೊಟ್ಟರು. ಒಂದು ಭಾಗ ಮುಂದುವರೆದು ಮೊನ್ನೆ 2 ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮುಸಲ್ಮಾನರಿಗಾಗಿ ಕಾಂಟ್ರಾಕ್ಟ್ ಮಾಡುವವರಿಗಾಗಿ 4% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ಸಂವಿಧಾನ ವಿರೋಧಿಯಾಗಿದೆ, ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧಿಯಾಗಿದೆ ಮತ್ತು 2 ಹೈಕೋರ್ಟ್ಗಳಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತ ಮಾಡಿದ್ದೇವೆ. 2004ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಥವಾ ತೆಲಂಗಾಣದಲ್ಲಿ ಈ ಪ್ರಯತ್ನವನ್ನ ಮಾಡಲಾಗಿತ್ತು. ತೆಲಂಗಾಣದ ಹೈಕೋರ್ಟ್ ಛೀಮಾರಿ ಹಾಕ್ತು ಮತ್ತು ಈ ಮೀಸಲಾತಿಯನ್ನ ತಡೆ ಮಾಡಿತು. ಇದೇ ರೀತಿ ಕಲ್ಕತ್ತಾದ ಹೈಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟ್ ಹೇಳ್ತು, ನೀವು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡುವಂತದ್ದು ಆತುರದ ನಿರ್ಧಾರ, ಇದನ್ನ ಮಾಡಕ್ ಹೋಗ್ಬೇಡಿ ಅಂತ ಛೀಮಾರಿ ಹಾಕ್ತು. ಇವತ್ತು ಎಲ್ಲಾ ಜಾಗಗಳಲ್ಲಿ ಕೂಡ ಯಾವುದೇ ಕಾಂಟ್ರಾಕ್ಟ್ ಕೆಲಸ ಇರ್ಬೋದು, ಅದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕೂಡ ಮುಸಲ್ಮಾನ ಬಂಧುಗಳು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಿದ್ದಾರೆ, ಮೀಸಲಾತಿಯಲ್ಲಿ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಬಲ್ಲರು, ಯಾರು ಪಾರದರ್ಶಕತೆಯಿಂದ ಮಾಡಬಲ್ಲರು ಮತ್ತು ಗುಣಮಟ್ಟತೆ. KTTP ಆಕ್ಟ್ ಅಂದ್ರೆ ಏನು? KTTP ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಮೀಸಲಾತಿಯನ್ನು ಸರ್ಕಾರ ಕೊಡ್ತಾ ಇದೆ. KTTP ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ, ಗುಣಮಟ್ಟವನ್ನ ಕಾಪಾಡಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಪಾರದರ್ಶಕವಾಗಿರ್ಬೇಕು. ಇದು KTTP ಆಕ್ಟ್. ಅದಕ್ಕಾಗಿ KTTP ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಕೊಡಕ್ಕೆ ಹೊರಟಿದೆ, ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ, ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ.